ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ನಾವು ದೈಹಿಕ ಶಿಕ್ಷಣ ಭಾಗ 2ರಲ್ಲಿ 3ನೇ ಅಧ್ಯಾಯ ಯಾವುದು? ಬಾಸ್ಕೆಟ್ಬಾಲ್ ಬಗ್ಗೆ ಇವತ್ತು ನಾವು ತಿಳ್ಕೊತೀವಿ. ರೈಟ್? ಬಾಸ್ಕೆಟ್ಬಾಲ್ ಆಟವನ್ನು ನೋಡಿದ್ರಾ? ನೋಡಿಲ್ಲ? ಯಾರು ನೋಡಿದ್ದೀರಾ? ಕೈದು ಬಾಸ್ಕೆಟ್ಬಾಲ್ ಆಟವನ್ನು ನೋಡಿದ್ದೀವಿ ಅನ್ನೋದು? ರೈಟ್, ಎದ್ದ ಹಾರಿ ಬಾಳಬೇಕು. ಯಾಕೆ ನಿಂತ್ಕೊಂಡು ಹಾಕಕ್ಕಾಗಲ್ವಾ? ರೈಟ್, ಏನ ಹೈಟ್ ಇರುತ್ತೆ. ರೈಟ್, ಹಂಗಾದ್ರೆ ನಿಮಗೆ ಬಾಸ್ಕೆಟ್ಬಾಲ್ ಆಟದ ಪರಿಚಯವಿದೆ ಅಂದಂಗೆ ಆಯ್ತು ಅಲ್ವಾ? ನೋಡಿದಿರಾ? ಕೆಲವೊಬ್ರು ನೋಡಿಲ್ಲ. ರೈಟ್, ನೋಡಿ, ಈ ಬಾಸ್ಕೆಟ್ಬಾಲ್ ಆಟ ಬರೀ ಸ್ಪರ್ಧೆಗಳಿಗಾಗಿ ಆಡುವಂತಹ ಆಟ ಅಲ್ಲ. ಯಾವಕ್ಕೆ ಸ್ಪರ್ಧೆಗಳಿಗಾಗಿ ಆಡುವಂತಹ ಆಟ ಅಷ್ಟೇ ಅಲ್ಲ, ಅದನ್ನ ಮನರಂಜನೆಗಾಗಿಯೂ ಕೂಡ ಆಡ್ತಾರೆ. ಯಾವ ಆಟವನ್ನ? ಬಾಸ್ಕೆಟ್ಬಾಲ್. ಇದು ಕೂಡ ಇಂದು ನಿನ್ನೆಯ ಆಟ ಅಲ್ಲ. ಇದು ಕೂಡ ಸುಮಾರು 90-100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಆಟ ಅಲ್ವಾ? ಈ ಆಟದ ಬಗ್ಗೆ ನಾವು ನೋಡಿದಾಗ ಒಳಾಂಗಣ ಮತ್ತೆ ಹೊರಾಂಗಣ ಎರಡೂ ಕಡೆ ಆಡುವಂತಹ ಕ್ರಿಯಾಶೀಲವಾದಂತಹ ಆಟ. ಒಳಾಂಗಣ ಮತ್ತೆ ಹೊರಾಂಗಣದಲ್ಲಿ ಅಂದ್ರೆ ಇಂಡೋರ್ ಮತ್ತೆ ಔಟ್ಡೋರ್ ಎರಡೂ ಕಡೆ ಆಡುವಂತಹ ಒಂದು ಕ್ರಿಯಾಶೀಲವಾದಂತಹ ಆಟ ಯಾವುದು? ಬಾಸ್ಕೆಟ್ಬಾಲ್. ಇನ್ನು ಮತ್ತೆ ನೀವು ಬಾಸ್ಕೆಟ್ಬಾಲ್ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಏನು ತಿಳ್ಕೊಂಡಿಲ್ಲ, ಏನೂ ಗೊತ್ತಿಲ್ಲ. ರೈಟ್, ಏನೂ ಗೊತ್ತಿಲ್ವಾ? ನೋಡಿ, ಈ ಬಾಸ್ಕೆಟ್ಬಾಲ್ ಅನ್ನ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು, ಯಾರು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು 1891ರಲ್ಲಿ ಕಂಡಿದ್ದಾರೆ. ಡಾಕ್ಟರ್ ಹೆಸರಲ್ಲಿ 1891ರಲ್ಲಿ ಈ ಆಟವನ್ನ ಮೊಟ್ಟ ಮೊದಲನೇ ಬಾರಿಗೆ ಕಂಡಿರ್ತಾರೆ. ಯಾವ ಆಟವನ್ನ? ಆಟವನ್ನ. ಈ ಚಿತ್ರಗಳನ್ನು ಒಂದು ಸ್ವಲ್ಪ ನಿಕಟ ತಗೋಬೇಕು. ವಿದ್ಯಾರ್ಥಿಗಳೇ, ಇದಕ್ಕಿಂತ ಮುಂಚೆ ಸ್ವಲ್ಪ ನಾವು ನೋಡೋದಾದ್ರೆ ಈ ಆಟದಲ್ಲಿ 5 ಜನ ಆಟಗಾರರು ಎರಡೂ ತಂಡಗಳ ನಡುವೆ ಆಡುವಂತ ಒಂದು ಆಟ. ಯಾವ ಆಟ? ಬಾಸ್ಕೆಟ್ಬಾಲ್. 5 ಜನ ಆಟಗಾರರು ಎರಡೂ ತಂಡಗಳ ನಡುವೆ. ಇದರಲ್ಲಿ 5 ಜನ ಆಟಗಾರರು ಇರ್ತಾರೆ. ಇನ್ನೊಂದು ಇದರ ಡಿಫ್ರೆಂಟ್ ಗೇಮ್ ಅಂತಾನೆ ಹೇಳ್ಬೋದು ಇದಕ್ಕೆ. ಯಾಕಂದ್ರೆ ಇದರಲ್ಲಿ 5 ಜನ ಆಟಗಾರರು ಇದ್ರೆ ಬದಲಿ ಆಟಗಾರರ ಸಂಖ್ಯೆಗಿಂತ ಜಾಸ್ತಿ ಇರ್ತಾರೆ. 7 ಜನ ಬದಲಿ ಆಟಗಾರರು ಇರ್ತಾರೆ. ಬೇರೆ ಯಾವ ಕ್ರೀಡೆಗಳಲ್ಲಿಯೂ ಕೂಡ ನಾವು ಇದನ್ನು ನೋಡಲ್ಲ. ಯಾಕಂದ್ರೆ ಈಗ ಆಟಗಾರರ ಸಂಖ್ಯೆ ಇದ್ದಾಗ ಅದಕ್ಕಿಂತ ಕಡಿಮೆ ಜನ ಏನಿರ್ತಾರೆ? ಬದಲಿ ಆಟಗಾರರು ಇರ್ತಾರೆ. ಅಂದ್ರೆ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಕರಿತೀವಲ್ವಾ? ಆದ್ರೆ ಇದರಲ್ಲಿ ಆಟಗಾರರಿಗಿಂತ ಬದಲಿ ಆಟಗಾರರ ಸಂಖ್ಯೆ ಹೆಚ್ಚಾಗಿರುತ್ತೆ. ಎರಡು ತಂಡಗಳ ನಡುವೆ ನಡೆಯುವಂತಹ ಆಟ. ಈ ಆಟದ ಉದ್ದೇಶ ಒಂದೇ, ಬಾಸ್ಕೆಟ್ ಒಳಗಡೆ ಚೆಂಡನ್ನ ಹಾಕಿ ಅಂಕೆಗಳನ್ನ ಗಳಿಸುವಂಥದ್ದು ಅಲ್ವಾ? ನಾವು ನೋಡ್ಬೋದು 10 ಅಡಿ ಎತ್ತರದಲ್ಲಿರುವಂತಹ ಒಂದು ಹೂಪ್ಸ್ ಇರುತ್ತೆ, ಬ್ಯಾಕ್ ಬೋರ್ಡ್ ಇರುತ್ತೆ. ಅದ್ರ ಮುಂದೆ ಆ ಇರುವಂತಹ ರಿಂಗ್ ಒಳಗಡೆ ನಾವೇನ್ ಮಾಡ್ತೀವಿ? ಬಾಸ್ಕೆಟ್ ಅನ್ನ ಒಳಗಡೆ ತೂರುವಂಥದ್ದು. ಇದರಲ್ಲಿ ಕೆಲವೊಂದು ಅಂಶಗಳನ್ನ ನಾವು ತಗೊಂಡಾಗ, ಆದರೆ ಇದರಲ್ಲಿ ತಂತ್ರಗಳು ಏನು ಬರ್ತಾವಲ್ಲ, ಅವುಗಳನ್ನ ನಾವು ತಗೊಂಡಾಗ ಅದರಲ್ಲಿ ಕೆಲವೊಂದು ಸ್ಕಿಲ್ಸ್ ಬರ್ತವೆ. ಅದರಲ್ಲಿ ಪಾಸಿಂಗ್ ಬರುತ್ತಾ, ಇದರಲ್ಲೂ ಕೂಡ ಡ್ರಿಬಲ್ ಇದೆ, ಪುಷಿಂಗ್ ಇದೆ, ರಿಬೌಂಡಿಂಗ್ ಇದೆ ಮತ್ತೆ ಶೂಟಿಂಗ್ ಇದೆ. ಇದರಲ್ಲಿ ಬರುವಂತಹ ಸ್ಕಿಲ್ಸ್. ಶೂಟಿಂಗ್ ಅಂದರೆ ನಿಂತ ಜಾಗದಿಂದ ನಾವೇನು ಮಾಡ್ತೀವಿ? ಬಾಸ್ಕೆಟ್ ಒಳಗಡೆ ಚೆಂಡನ್ನ ನೀಟಾಗಿ ನಾವು ಹಾಕುವಂಥದ್ದು. ಗೊತ್ತಾಯ್ತಾ? ಇದನ್ನ ಏನಂತೀವಿ? ಶೂಟ್ ಮಾಡೋದು ಅಂತಿರ್ತಾನೆ. ಎಲ್ಲಿ ಮಾಡ್ತೀವಿ ನಾವು ಶೂಟು? ಸೀದಾ ರಿಂಗ್ ಒಳಗಡೆ ನಾವು ಚೆಂಡನ್ನ ಹಾಕೋದನ್ನ ನಾವು ನೋಡ್ತೀವಿ. ಅದನ್ನ ಶೂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಸಿಂಗ್ ಅಂದ್ರೆ ಏನು? ಇನ್ನೊಬ್ಬರಿಗೆ ಅಂದ್ರೆ ನಮ್ಮ ತಂಡದ ಸದಸ್ಯರಿಗೆ ನಾವೇನ್ ಮಾಡ್ತೀವಿ? ಚೆಂಡನ್ನ ಸುಲಭವಾಗಿ ಅವರಿಗೆ ಸಿಗುವಂತ ರೀತಿಯಲ್ಲಿ ನಾವು ಪಾಸನ್ನ ನೀಡುವಂಥದ್ದು ಅಲ್ವಾ? ಒಂದೇ ಸೆಕೆಂಡ್.
ಫಸ್ಟ್ ಬರೋದು ಯಾವುದು ಶೂಟಿಂಗ್ ತಾನೆ. ನೆಕ್ಸ್ಟ್ ಬರೋದು ಪಾಸಿಂಗ್. ನೆಕ್ಸ್ಟ್ ಬರೋದು ಇದೆಯಾ ಡ್ರಿಬಲ್. ನೆಕ್ಸ್ಟ್ ರಿಬೌಂಡಿಂಗ್. ಮತ್ತೇನಾದ್ರು ಇದೆಯಾ ನೋಡ್ರಿ. ಶೂಟಿಂಗ್ ಅಂದ್ರೆ ಏನಂದ್ರೆ ನಾನು ನಿಂತ ಜಾಗದಿಂದ ನಾನು ಏನು ಮಾಡ್ತೀನಿ, ಚೆಂಡನ್ನ ಬಾಸ್ಕೆಟ್ ಒಳಗಡೆ ಹಾಕುವಂಥದ್ದು ಅಲ್ವಾ. ಈಗ ಉದಾಹರಣೆ ಬಾಸ್ಕೆಟ್ ಹೂಪ್ಸ್ ಇಲ್ಲಿದೆ ಅನ್ಕೊಳ್ಳಿ. ಸರಿನಾ, ಈ ರೀತಿ ಇದೆ ತಾನೆ. ಈ ಏನ್ ಮಾಡ್ತೀವಿ ನಾವು, ಇದ್ರ ಒಳಗಡೆ ಚೆಂಡನ್ನ ಹಾಕೋದು ನಮ್ಮ ಉದ್ದೇಶ ಆಗಿದೆ ತಾನೆ. ಏನ್ ಮಾಡ್ತೀವಿ ನಾವು, ಇದ್ರ ಒಳಗಡೆ ಚೆಂಡನ್ನ ತುರ್ಬೇಕು ತಾನೆ. ಇದನ್ನೇನಂತ ಕೇಳ್ತೀವಿ ನಾವು ಬಾಸ್ಕೆಟ್. ಇದ್ರ ಒಳಗಡೆ ಬರುವಂತದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಪಾಸಿಂಗ್ ಅಂದ್ರೆ ನಮ್ಮ ಸದಸ್ಯರಿಗೆ ನಾವು ಏನ್ ಮಾಡ್ತೀವಿ, ಚೆಂಡನ್ನ ಪಾಸ್ ನೀಡ್ತೀವಿ. ನೆಕ್ಸ್ಟ್ ಬಂದ್ರೆ ಡ್ರಿಬಲ್ ಅಂದ್ರೆ ಏನು, ನೀವು ಹ್ಯಾಂಡ್ಬಾಲ್ ಅಲ್ಲಿ ತಿಳ್ಕೊಂಡಿದ್ರಿ. ಡ್ರಿಬಲ್ ಅಂದ್ರೆ ಡ್ರಿಬಲಿಂಗ್ ಅಲ್ವಾ. ಚೆಂಡನ್ನ ನಾವು ಕುಟ್ಟಿಸ್ಕೊಂತ ಹೋಗೋದು ನೀವು ತಿಳ್ಕೊಂಡಿದ್ರಿ. ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಾಗ ಈ ಬಾಸ್ಕೆಟ್ ಬಾಲ್ನ ಕೆಲವೊಂದು ಅಂಶಗಳನ್ನ ಹ್ಯಾಂಡ್ಬಾಲ್ಗೆ ಸೇರಿಸ್ಕೊಂಡಿದ್ದಾರೆ ಅಂತೇಳಿ ನಾವು ನೋಡ್ಕೊಂಡಿದ್ವಿ. ನೆನಪಿದೆಯಾ? ರೈಟ್. ಅದಕ್ಕೆ ಡ್ರಿಬಲ್ ಕೂಡ ಬಂತು. ನೆಕ್ಸ್ಟ್ ರಿಬೌಂಡಿಂಗ್. ರಿಬೌಂಡಿಂಗ್ ಅಂದ್ರೆ ಏನಿರ್ಬೋದು, ರಿಬೌಂಡ್. ಈಗ ಉದಾಹರಣೆ ಕ್ಯಾರಂ ಬೋರ್ಡ್ ಆಡುವಾಗ ಹೆಚ್ಚಿಗೆ ಯೂಸ್ ಮಾಡ್ತೀರಾ ಈ ಪದವನ್ನ. ರಿಬೌಂಡಿಂಗ್ ಅನ್ನೋ ವರ್ಡನ್ನ ನಾವು ಹೆಚ್ಚಿಗೆ ಯೂಸ್ ಮಾಡುವಂಥದ್ದು ಯಾವಾಗ, ಕ್ಯಾರಂ ಬೋರ್ಡ್ ಆಡುವಾಗ. ಕ್ಯಾರಂ ಬೋರ್ಡ್ ಏನಾದರೂ ಆಡಿದ್ದೀರಾ? ಈ ಮಾತನ್ನ ಯಾವಾಗ ಹೇಳ್ತೀವಿ ನಾವು, ರಿಬೌಂಡ್ ಹಾಕು ಅಂತೇಳಿ. ರಿಬೌಂಡ್ ನೆನಪಿರ್ಲಿ. ನೀವು ಇದನ್ನ ನೋಡಿದ್ರಿ ಯಾವ್ದ್ರಲ್ಲಿ, ಹ್ಯಾಂಡ್ಬಾಲ್ ಅಲ್ಲಿ. ಹ್ಯಾಂಡ್ಬಾಲ್ ಆಕ್ರಮಣ ವಿಫಲವಾದಾಗ ನೀವು ನೆಂಕಿ ಬಂದಾಗ ನೋಡ್ತೀರ ಅದನ್ನ. ಅವ್ರು ಚೆಂಡು ಹಾಕಿರ್ತಾರೆ, ಆ ಚೆಂಡು ವಿಫಲ ಆಗುತ್ತೆ ಅಂದರೆ ಹಾಕುವಂಥ ಚೆಂಡು. ರಿಬೌಂಡಿಂಗ್ ಅಂದರೆ ನಾನು ಈಗಾಗಲೇ ಚೆಂಡು ಹಾಕಿದ್ದೀನಿ, ಒಳಗಡೆ ಹೋಗಲಿಲ್ಲ, ಸೈಡಿಗೆಲ್ಲ ಅದು ಬಿದ್ದಿದೆ, ರಿಟರ್ನ್ ಬಂತು, ಅದನ್ನ ಹಿಡಿದು ಹೊಳ್ಳಿ ಹಾಕುವಂಥದ್ದು ರಿಬೌಂಡಿಂಗ್. ಅರ್ಥ ಆಯ್ತಾ? ಈಗ ನಾನೇನು ಮಾಡಿದೆ, ಚೆಂಡನ್ನ ತಗೊಂಡು ಹಾಕಿದೆ, ಚೆಂಡೇನಾಯ್ತು ಒಳಗೆ ಹೋಗಲಿಲ್ಲ, ರಿಟರ್ನ್ ಈ ಕಡೆ ಆ ಕಡೆ ಎಲ್ಲ ಹೋಗ್ತಿದೆ. ಅದನ್ನ ಹಿಡ್ಕೊಂಡ್ಬಿಟ್ಟು ಮತ್ತೊಮ್ಮೆ ಬಾಸ್ಕೆಟ್ ಒಳಗಡೆ ಹಾಕೋದನ್ನು ನಾವೇನಂತ ಕರಿತೀವಿ, ರಿಬೌಂಡಿಂಗ್. ಕ್ಲಿಯರಾ? ಮತ್ತೇನಾದ್ರು ಡೌಟ್ ಇದ್ರಲ್ಲಿ ಈ ಎಲ್ಲ ಅಂಶಗಳನ್ನ ನಾವು ಒಳಗೊಂಡಂತೆ ಈ ಆಟವನ್ನ ಆಡ್ತೀವಿ. ಈ ಆಟದ ಮೂಲ ಉದ್ದೇಶ ಈ ಬಾಸ್ಕೆಟ್ ಒಳಗಡೆ ಚೆಂಡನ್ನ ಹಾಕೋದು, ಅಂಕಗಳನ್ನ ಗಳಿಸೋದು. ರೈಟ್? ಈಗ ಹೇಳಿದೆ ನಂತರದಲ್ಲಿ ನಾವು ಇತಿಹಾಸಕ್ಕೆ ಬಂದಾಗ ಯಾವುದೇ ಒಂದು ಆಟವನ್ನು ತಗೊಳ್ಳಿ, ಅದರ ಇತಿಹಾಸವನ್ನು ಕೆದಕಿದಾಗ ಅದರ ಹುಟ್ಟು ತುಂಬಾನೇ ಕಷ್ಟಕರವಾಗಿರುತ್ತಲ್ವಾ. ಅದೇ ರೀತಿ ಈ ಆಟವನ್ನ ಹುಟ್ಟಾಕಿದ್ದು ಬೇರೆ ಯಾರು ಅಲ್ಲ, ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು 1891ರಲ್ಲಿ. ಅಂದರೆ ಇವರು ಅಮೆರಿಕಾದ ಸ್ಪ್ರಿಂಗ್ ಫೀಲ್ಡ್ ಅಂತ ಹೇಳಿದೆ ಅಲ್ವಾ, ಅಲ್ಲಿ YMCA ಶಾಲೆ ಇದೆ. ಅಮೆರಿಕಾದ ಸ್ಪ್ರಿಂಗ್ ಫೀಲ್ಡ್ನ YMCA ಶಾಲೆ. YMCA ಈ ಶಾಲೆಯ ಪ್ರಾಧ್ಯಾಪಕರಾಗಿದ್ದಾರೆ ಯಾರು, ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಎಲ್ಲಿರುವಂಥದ್ದು, ಅಮೆರಿಕಾದಲ್ಲಿರುವಂತಹ ಸ್ಪ್ರಿಂಗ್ ಫೀಲ್ಡ್ ನಲ್ಲಿ ಇರುವಂತಹ YMCA ಅಂದ್ರೆ ಯಾರು, ಫುಲ್ ಫಾರ್ಮು. ಲಾಸ್ಟ್ ವಾಲಿಬಾಲ್ ಪಾಠ ಮಾಡುವಾಗ ನಾನು ಹೇಳಿದ್ದೆ YMCA ಅಂದ್ರೆ ಏನು ಅಂತೇಳಿ, ಫುಲ್ ಫಾರ್ಮು ನೆನಪಿದೆಯಾ? YMCA. ವೆರಿ ಗುಡ್, ಎದ್ದು ಹೇಳಬೇಕು. ಯಂಗ್ ಮೆನ್ ಅಸೋಸಿಯೇಷನ್. ವೆರಿ ಗುಡ್, ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಈ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ, ದೈಹಿಕ ಶಿಕ್ಷಣ ಪ್ರಾಧ್ಯಾಪಕರಾಗಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಕೆಲಸವನ್ನ ಮಾಡ್ತಿರ್ತಾರೆ. ಇವರು 1891ರಲ್ಲಿ ಬಾಸ್ಕೆಟ್ ಬಾಲ್ ಆಟಕ್ಕೆ ಒಂದು ಜೀವವನ್ನು ನೀಡ್ತಾರೆ, ಹುಟ್ಟಾಕ್ತಾರೆ ಅಲ್ವಾ. ಇವರು ಹುಟ್ಟಾಕ್ಲಿಕ್ಕೆ ಈ ಆಟವನ್ನ, ಏನು ಬಾಸ್ಕೆಟ್ ಬಾಲ್ ಆಟವನ್ನ ಇವರು ಹುಟ್ಟಾಕ್ತಾರೆ. ಇವರೇ ನೋಡಿದ್ರ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರನ್ನ ನೋಡಿಲ್ವಾ? ಇವರೇ ನೋಡಿ, ಚಿತ್ರ ಬಿಟ್ಟಾಗ್ತೀವಿ. ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಕಾಣ್ತಿದಾರ? ಕಾಣಿಸ್ತಿದೆಯಾ? ಇವರೇ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು. ಒಂದು ಕೈಯಲ್ಲಿ ಒಂದು ಬಾಸ್ಕೆಟ್ ಬಾಲ್ ಹಿಡಿದಿದ್ದಾರೆ,
ಮತ್ತೊಂದು ಕೇಳಿ ಏನೋ ಹಿಡಿದಿದ್ದಾರೆ, ಆಮೇಲೆ ಹೇಳ್ತೀನಿ ಅದನ್ನು ಏನಂತೇಳಿ ಅಲ್ವಾ. ಕಾಣಿಸ್ತಿದೆಯಾ? ಕಾಣಿಸ್ತಿದಾರಾ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು? ಇವರೇ ಬಾಸ್ಕೆಟ್ ಬಾಲ್ನ ಪಿತಾಮಹ ಅಂತ ಹೇಳ್ಬೋದು ಅಲ್ವಾ, ಕಂಡು ಹಿಡಿದವರು. ಕಾಣಿಸ್ತಿದಾರಾ? ಯಾರಿವರು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಏನ್ ಮಾಡಿದ್ದಾರೆ ಇವರು? ಎಷ್ಟರಲ್ಲಿ? ಇನ್ನೊಂದ್ಸರಿ ಹೇಳ್ರಿ. 1891ರಲ್ಲಿ ಬಾಸ್ಕೆಟ್ಬಾಲ್ ಆಟವನ್ನ ಕಂಡುಹಿಡಿದಂತಹ ಕೀರ್ತಿ ಯಾವುದು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರದು. ಇವರು ಈ ಆಟವನ್ನ ಕಂಡು ಹಿಡಿಲಿಕ್ಕೆ ಮೂಲ ಕಾರಣ ಕಂಡು ಹಿಡಿತಾರೆ ಅಂದ್ರೆ ಅವ್ರಿಗೆ ಒಂದು ಡೈರೆಕ್ಷನ್ ಯಾವುದು ಬಿಡಬೇಕಲ್ವ, ನಿರ್ದೇಶನ. ಹಿಂಗ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ಸರಿ, ಒಬ್ಬರಿಂದ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರಿಗೆ ಸಲಹೆ ನೀಡಿದಂಥವ್ರು ಡಾಕ್ಟರ್ ಲೂಥರ್ ಗಿಲಿಕ್. ಡಾಕ್ಟರ್ ಲೂಥರ್ ಗಿಲಿಕ್ ಇವರು ಅದೇ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದಾರೆ. ಅವರು ಕೂಡ ಡಾಕ್ಟರ್ ಲೂಥರ್ ಗಿಲಿಕ್ ಇವರು ಕೂಡ ಇವರು ನಿರ್ದೇಶನವನ್ನ ನೀಡಿ ಅಂದ್ರೆ ಬಾಸ್ಕೆಟ್ ಬಾಲ್ ಆಟದ ಬಗ್ಗೆ ಇವರು ಕೆಲವೊಂದು ಸಲಹೆಗಳನ್ನ ನೀಡಿಬಿಟ್ಟು ಈ ವಾಲಿಬಾಲ್ ಆಟವನ್ನು ಕಂಡುಹಿಡಿಯಲಿಕ್ಕೆ ಇವರು ಕೂಡ ಹೆಲ್ಪ್ ಮಾಡಿದವರು ಅಂತೇಳಿ ಗೊತ್ತಾಯ್ತಾ. ಡಾಕ್ಟರ್ ಜೇಮ್ಸ್ ಡಾಕ್ಟರ್ ಲೂಥರ್ ಗಿಲಿಕ್. ಕಾಣಿಸ್ತಿದಾರಾ? ಕಾಣಿಸ್ತಿದಾರಾ? ಡಾಕ್ಟರ್ ಲೂಥರ್ ಗಿಲಿಕ್. ರೈಟ್. ನೋಡಿ ಇವರ ಇಬ್ಬರ ಪರಿಶ್ರಮದಿಂದ ಏನಾಯ್ತು, ಬಾಸ್ಕೆಟ್ಬಾಲ್ ಆಟ ರೂಪುಗೊಳ್ತು ಅಲ್ವಾ, ರೂಪುಗೊಳ್ತಾನೆ. ನಂತರದಲ್ಲಿ ನೋಡೋದಾದ್ರೆ ನಾವು ಈ ಆಟವನ್ನ ಫುಟ್ಬಾಲ್ ಕ್ರೀಡೆ ಅಂತ ಏನು ಫುಟ್ಬಾಲ್ ಇದೆಯಲ್ಲ ಆಟ ಆಡ್ತಿದ್ರ ಆ ರೀತಿ ಮೊದಲಿಗೆ ಆಡ್ತಿದ್ರು. ಆದ್ರೆ ಹೊರಗಡೆ ಗೊತ್ತಲ್ಲ, ಹೊರಗಡೆ ನಾವು ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ಆಟ ಆಡಿದ್ರೆ ಏನಾಗುತ್ತೆ, ದೈಹಿಕ ಶ್ರಮತೆ ಕಡಿಮೆ ಆಗುತ್ತಾನೆ, ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾನೆ. ಆ ಉದ್ದೇಶದಿಂದ ಇವರಿಗೆ ಏನು ಆಗಬಾರ್ದು ಅಂತೇಳಿ ಇದನ್ನ ಒಳಾಂಗಣ ಕ್ರೀಡೆ ಎಂಬುದಾಗಿ ಮಾರ್ಪಾಡು ಮಾಡಿ ಇದನ್ನ ಒಳಗೂ ಕೂಡ ಆಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾರು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಮಾಡ್ತಾರ. ಮತ್ತೆ ಹಿಂದೆ ಈ ಆಟವನ್ನ ಯಾವ ರೀತಿ ಆಡ್ತಿದ್ರು ಅಂತ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಈ ಬಾಸ್ಕೆಟ್ಬಾಲ್ ಆಟ ಏನು ಆಡುವಂಥ ಸಂದರ್ಭದಲ್ಲಿ ಆಡ್ತಾರೆ. 1891ರಲ್ಲಿ ಕಂಡುಹಿಡಿತಾರೆ. ಕಂಡುಹಿಡಿದ್ಬಿಟ್ಟು ನಂತರದಲ್ಲಿ ಇದಕ್ಕೆ ನಿಯಮಗಳನ್ನ ರೆಡಿ ಮಾಡ್ಬೇಕಲ್ವಾ. ನಿಯಮಗಳನ್ನ ರೆಡಿ ಮಾಡೋದು ಅಷ್ಟು ಈಸಿನ? ತುಂಬಾನೇ ಕಷ್ಟ. ಯಾವುದೇ ಒಂದು ಆಟವನ್ನ ತಗೊಳ್ರಿ, ನಿಯಮಗಳಿರ್ತಾನೆ ಇಲ್ಲ. ಅದೇ ರೀತಿ ಈ ಆಟವನ್ನ ಕಂಡು ಹಿಡಿಯೋದು ಹಿಡಿದ್ಬಿಟ್ರು, ಬಾಸ್ಕೆಟ್ಬಾಲ್ ಅನ್ನ ಕಂಡು ಹಿಡಿದ್ಬಿಟ್ರು. ನಂತರದಲ್ಲಿ ಏನು ಮಾಡ್ಬೇಕು, ಈಗ ಇದನ್ನ ನಿಯಮಗಳು ರೆಡಿ ಮಾಡಬೇಕು. ಈ ನಿಯಮಗಳನ್ನ ರೆಡಿ ಮಾಡಲಿಕ್ಕೆ ಒಂದು ವ್ಯಾಯಾಮ ಶಾಲೆ, ಈಗೇನು ನಾವು ಜಿಮ್ ಅಂತ ಕರಿತೀವಿ, ಅವಾಗ ಗರಡಿ ಮನೆಗಳು ಅಂತ ಕರಿತಿದ್ವಿ, ಅಖಾಡಗಳು ಅಂತ ಕರಿತಿದ್ವಿ. ಆ ರೀತಿ ಒಂದು ವ್ಯಾಯಾಮ ಶಾಲೆ ಒಳಗಡೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾರೆ. ಯಾರು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು. ಈ ಆಟ ಯಾವ ಕಂಡು ಹಿಡಿದಿದ್ದೀನಿ, ಇದಕ್ಕೆ ನಿಯಮಗಳನ್ನ ಏನು ಮಾಡೋದು, ಹೇಗೆ ರೆಡಿ ಮಾಡೋದು ಅಂತೇಳಿ ಕೂತ್ಕೊಂಡ್ಬಿಟ್ಟು ಆ ವ್ಯಾಯಾಮ ಶಾಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡೋಣ ಅಂತೇಳಿ ನೋಡ್ತಾರೆ. ಒಂದು 10 ಅಡಿ ದೂರದಲ್ಲಿ, ಅಂತಂದ್ರೆ ಎತ್ತರದಲ್ಲಿ ಒಂದು ಪೀಚ್ ಹಣ್ಣಿನ ಬುಟ್ಟಿಯನ್ನು ಹಾಕ್ತಾರೆ. ಪೀಚ್ ಹಣ್ಣು ಅಂದ್ರೆ ಆಪಲ್ ಟೈಪ್ ಬರುತ್ತೆ. ಪೀಚ್ ಹಣ್ಣು ಕಾಣ್ತಿದ್ಯಾ? ಟೈಪ್ ಆಫ್ ಸೇಬ್ ಅಂದ್ರೆ ಸೇಬಲ್ಲ, ಸೇಮ್ ಅದೇ ರೀತಿ ಬರುತ್ತೆ. ಪೀಚ್ ಹಣ್ಣು ಕಾಣ್ತಿದ್ಯಾ? ಈ ಹಣ್ಣಿನ ಮರದಲ್ಲಿ ಬರುವಂತ ಏನೋ ಹಿಂದೆ ನೀವು ಚಾಪೆಗಳು ಬರ್ತಿದ್ವು, ತಾಳೆ ಮರದವು, ತಾಳೆ ಕರಿಯವು ಗೊತ್ತಾ? ಆ ಟೈಪಲ್ಲಿ ಇದನ್ನ ಏನು ಮಾಡ್ತಾರೆ, ಒಂದು ಬುಟ್ಟಿ ಮಾಡ್ತಾರಲ್ಲ, ಸಣ್ಣ ಬರುವಂಥ ಬುಟ್ಟಿಗಳನ್ನ, ಆ ರೀತಿ ಇದನ್ನ ಬುಟ್ಟಿಯನ್ನು ರೆಡಿ ಮಾಡಿರ್ತಾರೆ. ಯಾವ ಬುಟ್ಟಿಯನ್ನ? ಪೀಚ್ ಹಣ್ಣಿನ ಬುಟ್ಟಿ. ಅಂತ ಹೇಳಿದೆ, ನೆನಪಿದೆಯಾ? ಇದೇ ಆ ಬುಟ್ಟಿ. ಹಿಡಿದಿದ್ದಾರೆ ನೋಡ್ರಿ ಜೇಮ್ಸ್ ನೈಸ್ಮಿತ್ ಅವರು. ಇದೇ ಹಣ್ಣಿನ ಬುಟ್ಟಿಯನ್ನು ಅವರು ತಗೊಂಡ್ಬಿಟ್ಟು ಏನು ಮಾಡ್ತಾರೆ, ಹತ್ತಡಿಗೆ ಒಂದು ಮೂಳೆಗೆ ಹೊಡೆದ್ಬಿಟ್ಟು
ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಅಲ್ಲಿ 25 ಅಡಿ ದೂರದಿಂದ ನಾವು ಮಾಡಬೇಕಾಗಿತ್ತು, ಬಾಸ್ಕೆಟ್ ಅನ್ನ ಅದ್ರ ಒಳಗಡೆ ಹಾಕ್ಬೇಕಾಗಿತ್ತು. ಅದಕ್ಕೆ ಯಾವಾಗ ಹಿಂಭಾಗದ ಹಲಗೆ ಇರೋದಿಲ್ಲ, ಬುಟ್ಟಿ ತಗೊಂಡೋಗಿ ಏನ್ ಮಾಡ್ತಾರೆ, ಒಂದು ಮೊಳೆ ಹೊಡೆದ್ಬಿಟ್ಟು ಗೋಡೆಗೆ ನೇತಾಕ್ತಾರೆ. ಅಲ್ಲೇ ಕೂತ್ಕೊಂಡ್ಬಿಟ್ಟು ಅವರು ನಿಯಮಗಳನ್ನ ಬರೀತಾರೆ. ಈ ಆಟಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನ ಬರೀತಾರೆ. ಎಷ್ಟಡಿ ದೂರದಲ್ಲಿ ಕಟ್ಟಿರ್ತಾರೆ, ಎತ್ತರದಲ್ಲಿ. ಎಷ್ಟಡಿ ದೂರದಿಂದ ಹಾಕ್ಬೇಕಾಗಿತ್ತು ಚೆಂಡನ್ನ, 25 ಅಡಿ ನಾವು ದೂರದಿಂದ ಚೆಂಡನ್ನ ಒಳಗಡೆ ಹಾಕ್ಬೇಕಾಗಿತ್ತು. ನೀವು ನೋಡ್ಬೋದು ಅವಾಗ ಸ್ಟಾರ್ಟಿಂಗ್ ಅವಾಗ ಆಡ್ತಾರಲ್ಲ ಬಾಸ್ಕೆಟ್ ಬಾಲ್ ಆಟ, ನೋಡ್ರಿ ಹಿಂದ್ಗಡೆ ಏನಾದ್ರು ಇದೆಯಾ, ಬುಟ್ಟಿ ಹಾಕಿದ್ದಾರೆ, ಹಿಂದ್ಗಡೆ ಏನಿಲ್ಲ. ಅವಾಗ ಏನಾರ ಆಟ ಆಡ್ತಿದ್ರು. ಆಟ ಆಡುವಂಥ ಸಂದರ್ಭದಲ್ಲಿ ಹಿಂದ್ಗಡೆ ಏನಿಲ್ಲ, ಈ ಚೆಂಡನ್ನು ಹಾಕಿದ್ರು. ಒಳಗಡೆ ಚೆಂಡು ಹೋದ್ರೆ ಏನಾಗುತ್ತೆ, ಬುಟ್ಟಿಯಿಂದ ತೆಗೆಯೋದು ಕಷ್ಟ. ಇನ್ನ ಹತ್ಬೇಕು, ಹತ್ಕೊಂಡು ಆ ಚೆಂಡನ್ನು ತೆಗಿಬೇಕು, ಆಟ ಪ್ರಾರಂಭ ಮಾಡಬೇಕು. ಏನಾಗ್ತಿತ್ತು ಅವಾಗ, ಸಮಯ ತುಂಬಾನೇ ಪೋಲಾಗ್ತಿತ್ತು. ಪ್ರತಿ ಸರಿ ಚೆಂಡು ಹೋದಾಗ ಆ ಬುಟ್ಟಿಯಿಂದ ತೆಗೆಯೋದು ಕಷ್ಟ ಆಗ್ತಿತ್ತಾನೆ. ಅದು ಒಂಥರ ಅಂದ್ರೆ ಈ ಚೆಂಡು ಹಾಕಿದಾಗ ಹಿಂದ್ಗಡೆ ಹೋಗ್ಬಿಡ್ತಿತ್ತು. ಯಾಕಂದ್ರೆ ಈಗ ಕರೆಕ್ಟಾಗಿ ಹೋದ್ರೆ, ಪರ್ಫೆಕ್ಟ್ ಆಗಿ ಹೋದ್ರೆ ಬುಟ್ಟಿ ಒಳಗಡೆ ಕೊಡ್ತಿತ್ತು ಚೆಂಡು. ಇಲ್ಲಾಂದ್ರೆ ಏನಾಗ್ತಿತ್ತು, ಬೇರೆ ಕಡೆ ಹೊರಗಡೆ ಹೋಗ್ಬಿಡ್ತಿತ್ತು. ಇನ್ನ ತಂದು ಇನ್ನ ಆಡುವಂಥದ್ದು ತುಂಬಾನೇ ಕಷ್ಟ ಆಗ್ತಿತ್ತು. ಅದಕ್ಕೆ ಏನಾದ್ರು ಮಾಡಿಬಿಟ್ಟು ಹಿಂದ್ಗಡೆ ಒಂದು ಹಲಿಗೆ ಏನಾದ್ರು ಮಾಡಬೇಕು, ಹಿಂಭಾಗದ ಹಲಿಗೆಯನ್ನು ತರಬೇಕಂತೇಳಿ ಹಿಂಭಾಗದ ಹಲಿಗೆ ಕೂಡ ಬರುತ್ತೆ. ಬ್ಯಾಕ್ ಬೋರ್ಡ್ ನೀವು ನೋಡ್ಬೋದು ಅದರಲ್ಲಿ ಅಲ್ವಾ. ಇನ್ನು ನೋಡಿ ಮೊದಲಿಗೆ ಏನಿಲ್ಲ, ಹಿಂಭಾಗದ ಹಲಿಗೆ ಇಲ್ಲ, ಏನಿಲ್ಲ, ಕಾಣುತ್ತಿದೆ ಅಲ್ವಾ. ನೆಕ್ಸ್ಟ್ ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು 10 ಅಡಿ ಎತ್ತರದಲ್ಲಿ ನಾನು ಹೇಳಿದೆ ಹಾಕ್ತಿದ್ರು ಅಂತೇಳಿ 1906ರಲ್ಲಿ. ಎಷ್ಟರಲ್ಲಿ ಏನ್ ಮಾಡ್ತಾರೆ 1906ರಲ್ಲಿ? ವೆರಿ ಗುಡ್. ಬುಟ್ಟಿಯ ಬದಲಾಗಿ ಹಿಂಭಾಗದ ಹಲಿಗೆ ಬರುತ್ತೆ. ಹಿಂಭಾಗದ ಹಲಿಗೆಯನ್ನ ಹಾಕ್ತಾರೆ. ಯಾವ್ದ್ರ ಹಿಂದ್ಗಡೆ ಹಿಂದ್ಗಡೆ. ಯಾಕಂದ್ರೆ ಚೆಂಡು ಎಲ್ಲೂ ಕೂಡ ಹೋಗದ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಒಂದು ಬೋರ್ಡ್ ಅನ್ನ ತರ್ತಾರೆ, ಅಂದ್ರೆ ಹಾಕ್ತಾರೆ ಅಂತೇಳಿ 1906ರಲ್ಲಿ. 1906. ನಂತರ ನೋಡ್ರಿ ಆ ಲೋಹದ ಹುಪ್ಸು, ಇದೇ ಹುಪ್ಸ್ ಬಂದಿದೆಯಲ್ಲ, ಈ ಲೋಹದ ಹುಪ್ಸು ಬರುತ್ತೆ. ಹುಪ್ಸ್ ಅಂದ್ರೆ ರಿಂಗ್ ಕಾಣ್ತಿದೆ ತಾನೆ, ಇದ್ರ ಒಳಗಡೆ ತಾನೆ ಚೆಂಡು ಹಾಕೋದು. ಇದು ಕಾಣ್ತಿದೆ ನೋಡ್ರಿ, ಲೋಹದ ಹುಪ್ಸ್. ಹುಪ್ಸ್ ಕಾಣ್ತಿದೆ ಅಲ್ವಾ, ಈ ರಿಂಗ್. ಅದ್ರ ಕೆಳಗಡೆ ಏನ್ ಮಾಡ್ತಾರೆ, ಜಾಳಿಗೆಯನ್ನ ಹಾಕ್ತಾರೆ. ಯಾಕಂದ್ರೆ ಹಾಕಿದಂತಹ ಚೆಂಡು ಸುಲಭವಾಗಿ ಅದು ಕೆಳಗಡೆ ನುಸುಳು ಬರ್ತಿತ್ತು. ಅವಾಗ ಆಟ ಆಡಕ್ಕೆ ಏನಾಯ್ತು, ಈಸಿ ಆಯ್ತು ಅಲ್ವಾ. ಕಷ್ಟಪಡೋದು, ಹತ್ಬಿಟ್ಟು ತೆಗೆಯೋದು ತಪ್ಪು, ಎಲ್ಲ ತಪ್ಪು. ಅವಾಗ ಏನ್ ಮಾಡಿದ್ರು, ಇದ್ರೊಳಗಡೆ ಚೆಂಡನ್ನ ಹಾಕ್ತಿದ್ರು, ಈಸಿ ಆಗೋದು, ಜಾಳಿಗೆ ಮುಖಾಂತರ ಕೆಳಗಡೆ ಇಳಿತಿತ್ತು. ಆಟ ಆಡ್ಲಿಕ್ಕೆ ತುಂಬಾನೇ ಈಸಿ, ಸುಲಭ ಸಾಧ್ಯ ಆಗ್ತಿತ್ತು. ಇದೇ ರೀತಿ ಆಟ ತುಂಬಾನೇ ಏನಾಗ್ತಾ ಹೋಯ್ತು, ಪ್ರಚಲಿತವಾಗ್ತಾ ಹೋಯ್ತು. ಯಾವ ಆಟ, ಬಾಸ್ಕೆಟ್ ಬಾಲ್ ಆಟ. ಎಷ್ಟರಲ್ಲಿ ಬಂದಿದ್ದು ಹುಪ್ಸು, 1906ರಲ್ಲಿ. ಆ ಬುಟ್ಟಿಯ, ಈ ಚೆಂಡಿನ ಬುಟ್ಟಿಯ ಬದಲಾಗಿ ಏನ್ ಬರುತ್ತೆ, ಹುಪ್ಸ್ ಬರುತ್ತೆ, ರಿಂಗ್ ಬರುತ್ತೆ ಅಲ್ವಾ. ಬ್ಯಾಕ್ ಬೋರ್ಡ್ ತರ್ತಾರೆ. ನಂತರದಲ್ಲಿ ಈಸಿ ಆಗುತ್ತೆ, ಅದನ್ನ ಆಟ ಆಡ್ತಾ ಎಲ್ಲ ಕಡೆ ಪ್ರಚಲಿತ ಆಗತ್ತೆ. ನಂತರದಲ್ಲಿ ಕಿತ್ತಳೆ ಬಣ್ಣದ ಆವಿಷ್ಕಾರ ಆಗುತ್ತೆ. ಚೆಂಡು ಮೊದಲಿಗೆ ಇರುತ್ತೆ ಚೆಂಡು ಅಲ್ವಾ. ನಂತರದಲ್ಲಿ ಕಿತ್ತಳೆ, ಯಾವ ಕಲರ್ ಕಿತ್ತಳೆ ಅಂದ್ರೆ ಆರೆಂಜ್ ಕಲರ್ ಚೆಂಡಿನ ಆವಿಷ್ಕಾರವಾಗಿಬಿಟ್ಟು ಅಲ್ಲಿಂದ ಏನಾಗುತ್ತೆ, ತುಂಬಾನೇ ಫೇಮಸ್ ಆಗ್ತಾ ಹೋಗುತ್ತೆ. ಯಾವ ಆಟ, ಬಾಸ್ಕೆಟ್ ಬಾಲ್ ಆಟ. ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಆಡೋದನ್ನ ನೋಡ್ತಿದ್ದೀರಿ ತಾನೆ. ರೈಟ್. ನಂತರ ನೋಡ್ರಿ, ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಈ ಆಟವನ್ನೇನೋ ಕಂಡುಹಿಡಿದು ಬಿಡ್ತಾರೆ. ನಿಯಮಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ತದನಂತರ ಅವರಿಗೆ ಡೌಟ್, ಅವ್ರು ಕಂಡುಹಿಡಿದ ಆಟಕ್ಕೆ ಇದು ಸಕ್ಸಸ್ ಆಗುತ್ತಾ ಇಲ್ಲ, ಇದು ಸಕ್ಸಸ್ ಅಂದ್ರೆ ಯಶಸ್ ಕಾಣುತ್ತಾ ಇಲ್ಲ, ಈ ಆಟ ಉಳ್ಕೊಳ್ಳುತ್ತಾ ಇಲ್ಲ ಅನ್ನೋ ಭಯ ಅವರಲ್ಲಿ ಉಂಟಾಗ್ಬಿಡುತ್ತೆ. 1892ರಲ್ಲಿ ಏನ್ ಮಾಡ್ತಾರೆ, YMCA ಶಾಲೆಯಲ್ಲಿ ಈ ಆಟವನ್ನ ಆಡಿಸ್ತಾರೆ. ಯಾವ ಆಟವನ್ನ, ಬಾಸ್ಕೆಟ್ ಬಾಲ್ ಆಟವನ್ನ. ಎಷ್ಟರಲ್ಲಿ, 1892ರಲ್ಲಿ ಈ ಬಾಸ್ಕೆಟ್ ಬಾಲ್ ಆಟವನ್ನ ಆಡಿಸ್ತಾರೆ. ಈ ಆಟವನ್ನ ಉತ್ತಮವಾಗಿ ಆಡ್ತಾರೆ. ಅವಾಗ 10 ಅಡಿ ಎತ್ತರದಲ್ಲಿರುವಂತಹ ಹೂಪ್ಸ್ ಒಳಗಡೆ
25 ಅಡಿ ದೂರದಿಂದ ಮಾಡಬೇಕಾಗಿತ್ತು, ಚೆಂಡನ್ನ ಹಾಕಿ ಅಂಕಗಳನ್ನ ಗಳಿಸಬೇಕಾಗಿತ್ತು. ಅರ್ಥ ಆಗ್ತೈತಾ? ಇದ್ರಿಗೆ ಇತಿಹಾಸ ಎಷ್ಟು ದೂರದಿಂದ ಆಗ್ಬೇಕಾಗಿತ್ತು ಅವಾಗ? 25 ಅಡಿ ದೂರದಿಂದ. ಅಲ್ಲಿ ಒಂದು ತಂಡ ಎಷ್ಟು ಅಂಕ ಗಳಿಸುತ್ತೆ? ಒಂದೇ ಅಂಕವನ್ನ ಗಳಿಸುತ್ತೆ. ನಂತರದಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಮೊದಲಿಗೆ ಎಷ್ಟು ಜನ ಆಟಗಾರ ಆಡ್ತಿದ್ರು ಅವಾಗ? 9 ಮಂದಿ ಆಟಗಾರರನ್ನು ಒಳಗೊಂಡ ಎರಡೂ ತಂಡಗಳ ನಡುವೆ ಈ ಆಟವನ್ನು ಆಡಿಸ್ತಿದ್ರು. ಎಷ್ಟು ಮಂದಿ? 9 ಮಂದಿ. ಎರಡೂ ತಂಡಗಳಲ್ಲಿ ಕೂಡ 9 ಮಂದಿ ಆಟಗಾರರು ಇರ್ತಿದ್ರು. ಇವತ್ತು ಎಷ್ಟಿದ್ದಾರೆ? 5 ಮಂದಿ ಆಟಗಾರರನ್ನ ನಾವಿವತ್ತು ಕಾಣ್ತೀವಿ. ನೆಕ್ಸ್ಟ್ ಅಂದಿನ ಅಂಕಣ ಪ್ರಸ್ತುತ ಅಂಕಣದ ಅರ್ಧದಷ್ಟು ಮಾತ್ರ ಇತ್ತು. ಈಗೇನು ನಮ್ಮ ಅಂಕಣ ಇದೆಯಲ್ಲ ಬಾಸ್ಕೆಟ್ಬಾಲ್ ಅಂಕಣ, ಅದರ ಅರ್ಧದಷ್ಟು ಮಾತ್ರ ಅವಾಗ ಇತ್ತು. ಯಾಕಂದ್ರೆ 25 ಅಡಿ ದೂರದಿಂದಾನೆ ಕಾಣ್ಬೋದು. ಇನ್ನೊಂದು ಚಿತ್ರ ಇತ್ತು, ಈಗ ಅದನ್ನು ಅಂತದಿಲ್ಲ, ಅದರೊಳಗೆ ಕರೆಕ್ಟಾಗಿ ಕಾಣ್ತಿತ್ತು. ರೈಟ್, ಗೊತ್ತಾಯ್ತಾ? ನಂತರದಲ್ಲಿ ನಾವು ನೋಡೋದಾದ್ರೆ ಪ್ರಪ್ರಥಮ ಬಾರಿಗೆ 1938ರಲ್ಲಿ ಅಮೆರಿಕ ಆಹ್ವಾನಿತ ಮಹಾವಿದ್ಯಾಲಯಗಳು ಏನ ಮಾಡ್ತಾರೆ ರಾಷ್ಟ್ರ ಮಟ್ಟದ ಪಂದ್ಯಾಟಕ್ಕೆ ಒಂದು ಚಾಲನೆ ಸಿಗುತ್ತೆ. ಎಷ್ಟರಲ್ಲಿ? 1938ರಲ್ಲಿ. ಅವಾಗ ನ್ಯಾಷನಲ್ ಕಾಲೇಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಪಂದ್ಯಾಟಕ್ಕೆ ಇವರೇನು ಚಾಲನೆ ನೀಡ್ತಾರೆ, ಅವರ ಪಂದ್ಯಾವಳಿಗಳು ಆ ಸಮಯದಲ್ಲಿ ಏನಾಗ್ತವೆ? ಪ್ರಾರಂಭ ಆಗ್ತವೆ. ಅದನ್ನ ಬಾಸ್ಕೆಟ್ಬಾಲ್ ಅಂದ್ರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ನಾಮಕರಣ ಮಾಡ್ಕೊತಾರೆ. NBA ಕೇಳಿದಿರಾ? NBA ಅಂದ್ರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ನಂಬರ್ 1 ಸಂಘಟನೆ. ಇದು ಇಡೀ ವಿಶ್ವದಲ್ಲಿನೇ ನಂಬರ್ 1 ಸಂಘಟನೆ. ಇದು ಪ್ರತಿ ವರ್ಷ ನಡೆಸ್ತಾ ಹೋಗುತ್ತೆ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳನ್ನು. ಗೊತ್ತಾಯ್ತಾ? ಎಷ್ಟರಲ್ಲಿ? 1946ರಲ್ಲಿ ಇದು ಅಮೆರಿಕಾದಲ್ಲಿ ರಚನೆ ಆಗುತ್ತೆ. ಎಷ್ಟರಲ್ಲಿ? 1946 ಅಮೆರಿಕಾದಲ್ಲಿ ಈ NBA ಸಂಘಟನೆ ಪ್ರಾರಂಭ ಆಗಿ ಎಲ್ಲಿಂದ ಕಂಟಿನ್ಯೂಸ್ ಆಗಿ NBA ಕ್ರೀಡಾಕೂಟ ನಡೀತಾ ಬರೋದನ್ನು ನಾವು ಕಾಣ್ತೀವಿ. ಈಗ ನೋಡಿ ನಂತರದಲ್ಲಿ ಬಂದ್ರೆ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಏನ್ ಮಾಡ್ತಾರೆ? ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ಬಾಸ್ಕೆಟ್ಬಾಲ್ ಆಟವನ್ನ ಸೇರ್ಪಡೆಗೊಳಿಸ್ತಾರೆ. ಎಷ್ಟರಲ್ಲಿ? 1936 ಬರ್ಲಿನ್ ಒಲಿಂಪಿಕ್ಸ್. ಬರ್ಲಿನ್ ಯಾವ ದೇಶದಲ್ಲಿ ಬರುತ್ತೆ? ಸಂಸ್ಥಾನ ಮಾತ್ರವಾದ ಅದು ಮಾಂಟ್ರಿಯಲ್ ಒಲಿಂಪಿಕ್ಸ್. ಮಾಂಟ್ರಿಯಲ್ ಕೆನಡಾದಲ್ಲಿ ಬರೋದು. ಬರ್ಲಿನ್ ಯಾವ ದೇಶದಲ್ಲಿ ಬರುತ್ತೆ? ಜರ್ಮನಿಯಲ್ಲಿ ಬರುವಂತಹ ಬರ್ಲಿನ್ನಲ್ಲಿ 1936ರಲ್ಲಿ ಈ ಬಾಸ್ಕೆಟ್ಬಾಲ್ ಆಟವನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸ್ತಾರೆ. ಎಷ್ಟರಲ್ಲಿ? ಎಲ್ಲಿ ಒಲಿಂಪಿಕ್ಸ್ ಬರಬೇಕು? ಎಲ್ಲಿ? ಬರ್ಲಿನ್ನಲ್ಲಿ 1936ರಲ್ಲಿ ಈ ಆಟವನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸ್ತಾರೆ. ರೈಟ್. ನಂತರದಲ್ಲಿ ಬಂದ್ರೆ ನಾವು ಈಗ ಇತಿಹಾಸ ಗೊತ್ತಾಯ್ತಾ? ನಿಮಗೊಂದು ನೆನಪಿರಲಿ, ಈ ಆಟದಲ್ಲಿ ಆಡುವಂತಹ ಆಟಗಾರರು ದೈತ್ಯಾಕಾರವನ್ನು ಹೊಂದಿರುವುದನ್ನು ಕಾಣ್ತೀವಿ ನಾವು. ಅಂದ್ರೆ ತುಂಬಾನೇ ಬಲಿಷ್ಠ ಆಟಗಾರರು. ಅವರ ಎತ್ತರ 6ರಿಂದ 7 ಅಡಿ ಇರುತ್ತೆ. ನೋಡಿದ್ರೆ ನೀವು ಬಾಸ್ಕೆಟ್ಬಾಲ್ ಪ್ಲೇಯರ್ನ 10 ಅಡಿಯಲ್ಲಿ ನಾವು ಹುಕ್ಸ್ ಹಾಕಿರ್ತೀವಿ ಅಂದ್ರೆ ನೀವು ನೋಡಿದ್ರಿ ಆಟಗಾರರು ಜಂಪ್ ಮಾಡ್ತಿರೋದನ್ನ ನೋಡಿ. 10 ಅಡಿ ಇದೆ, ಅವ್ರ ಕೈ ಎಲ್ಲಿ ಹೋಗಿದೆ ನೋಡಿ. ಅಂದ್ರೆ ಬಾಸ್ಕೆಟ್ ಒಳಗಡೆ ಈಸಿಯಾಗಿ ಹಾಕ್ಬೇಕಂದ್ರೆ ಅವ್ರು ಎಷ್ಟೆಷ್ಟು ಉದ್ದ ಇರ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ತುಂಬಾನೇ ಎತ್ತರದ ನಿಲುವನ್ನ ಹೊಂದಿರುವಂತಹ ಆಟಗಾರರಂದ್ರೆ ಯಾವ ಆಟ? ಬಾಸ್ಕೆಟ್ಬಾಲ್ ಆಟದಲ್ಲಿ ನಾವು ಕಾಣಬಹುದು. ಕಾಣಿಸ್ತಿದ್ಯಾ? ಇಲ್ಲಿ ನೋಡ್ರಿ, ಇಲ್ಲಿ ನೀಟಾಗಿ ಎಲ್ಲಿ ಕೈ ಹೋಗಿದೆ, ಚೆಂಡು ಎಲ್ಲಿದೆ, ರೈಟ್. ಅವ್ರು ಜಂಪ್ ಮಾಡಿ ಈಸಿಯಾಗಿ ರಿಂಗ್ ಒಳಗಡೆ ಹಾಕಂಗೆ 10 ಅಡಿ ಎತ್ತರದಲ್ಲಿ ಇದೆ ತಾನೆ. 3.05 ಮೀಟರ್ ಎತ್ತರದಲ್ಲಿ ನಾವು ಹಾಕಿರೋದನ್ನು ಕೂಡ ಕಾಣ್ತಿದ್ವಿ ಅಲ್ವಾ? ನಂತರದಲ್ಲಿ ನೋಡ್ರಿ, ನಾವು ಅಂಕಣದ ಪರಿಚಯವನ್ನು ಮಾಡ್ಕೊಳ್ಳೋದಾದ್ರೆ ಇತಿಹಾಸ ಅರ್ಥ ಆಯ್ತಾ? ಬಾಸ್ಕೆಟ್ಬಾಲ್ ಆಟವನ್ನು ಯಾರು ಮಾಡಿದ್ರು? ಡಾಕ್ಟರ್ ಎಷ್ಟರಲ್ಲಿ? 18 ಇವರಿಗೆ ಡೈರೆಕ್ಷನ್ ಇಟ್ಟಿದೆ ಅಲ್ವ? ಡಾಕ್ಟರ್ ಅಲ್ವಾ? ಇದು ನೆನಪಲ್ಲಿ ತಲೆಯಲ್ಲಿ. ನೆಕ್ಸ್ಟ್ ಬಂದ್ರೆ ನಾವು ಈಗ ಬಾಸ್ಕೆಟ್ಬಾಲ್ ಆಟದ ಅಂಕಣವನ್ನು ನೋಡಿದಿರಲ್ವಾ? ಯಾವ ಆಕಾರದಲ್ಲಿದೆ? ಯಾವ ಆಕಾರ? ಆಯತಾಕಾರವಾಗಿರುವಂತಹ ಅಂಕಣ.
ಇದನ್ನ ಯಾವ ಗೆರೆ ಅಂತ ಕರಿತೀವಿ? ಉದ್ದ ಗೆರೆ ಅಲ್ವಾ? ಉದ್ದ ಇದೆ ತಾನೇ ಜಾಸ್ತಿ ಇರೋದು. ಇದು ಅಗಲ, ಇದನ್ನ ಬದಿಯ ಗೆರೆ ಅಂತ ಕರಿತೀವಿ. ಎಷ್ಟಿದೆ ಟೋಟಲ್ ಉದ್ದ ಇದರದು? 28 ಮೀಟರ್. ಕಾಣಿಸ್ತಿದೆಯಾ? ನೆಕ್ಸ್ಟ್ ಅಗಲ ಎಷ್ಟಿದೆ ಈ ಹೆಗ್ಗಣದ್ದು? ಎಷ್ಟು? ಅಗಲ 15 ಮೀಟರ್. ನೆಕ್ಸ್ಟ್ ಎರಡು ಭಾಗಗಳನ್ನು ಮಾಡ್ಕೊತಿದ್ದಾನೆ. ಕಾಣಿಸ್ತಿದ್ಯಾ? ರೈಟ್. ಇಲ್ಲಿ ನಾವೇನ್ ಮಾಡಿದೀವಿ, ಎರಡು ಕಡೆ ಒಂದೊಂದು ಕಂಬಗಳು. ಯಾವ್ದು ಕಂಬ? ಅಲ್ವಾ? ಇದನ್ನ ಹಾಕೋಬಹುದು, ಇಡಬಹುದು. ರೈಟ್. ಕಾಣಿಸ್ತೈತೆ ಹಂಗೆ? ಈ ಸೈಡ್ ಕೂಡ ಸೇಮ್ ಇರುತ್ತಲ್ವಾ? ಏನು ಚೇಂಜಸ್ ಏನಾದರೂ ಇರುತ್ತೆ? ಇಲ್ಲ, ಏನಾದರೂ ಚೇಂಜಸ್ ಇರುತ್ತೆ ನೋಡ್ರಿ. ಎರಡು ಕಡೆ ಸೇಮ್ ಇರುತ್ತಲ್ವಾ? ಯಾವತ್ತೂ ಕೂಡ ಎರಡು ಸೈಡ್ ಸೇಮ್ ಇರುತ್ತೆ ಗುಣಗಳು. ರೈಟ್. ಕಾಣಿಸ್ತಿದೆಯಾ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 1.57 5 ಮೀಟರ್ಸ್. ಕಾಣ್ತಿದೆಯಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 6.5 ಮೀಟರ್ಸ್. ಉದ್ದ ಗೊತ್ತಾಯ್ತಾ? ಇಲ್ಲಿ 1.80 ಮೀಟರ್ ಒಂದು ಸೈಡ್ ಇರುತ್ತೆ. ಅಂದ್ರೆ ಪೂರ್ತಿ ವೃತ್ತ ಎಷ್ಟಿದೆ ಅಂತೇಳಿ? ಇಲ್ಲಿಂದ ಇಲ್ಲಿಗೆ ಈ ಸೈಡ್ ಇಟ್ಕೊಂಡ್ಬಿಟ್ಟು 1.80 ಮೀಟರ್ ಇಂದ ನಾವು ಸರ್ಕಲ್ ಅನ್ನು ತೆಗಿಬೇಕಾಗುತ್ತೆ ಅಲ್ವಾ? ಪೂರ್ತಿ ಅಂದ್ರೆ ಎಷ್ಟು ಬರುತ್ತೆ? 3.60 ಮೀಟರ್ ಅಲ್ವಾ? ಕಾಣಿಸ್ತಿದ್ಯಾ? ಇಲ್ಲಿಂದ ಇಲ್ಲಿಗೆ 90 ಸೆಂಟಿಮೀಟರ್ ಇರುತ್ತೆ. ಎಷ್ಟು? 90 ಸೆಂಟಿಮೀಟರ್. ಎಲ್ಲ ಮೂಲೆಗಳಲ್ಲೂ ಕೂಡ ಸೇಮ್. ಕಾಣಿಸ್ತಿದ್ಯಾ? ರೈಟ್. ಇದು ಯಾವ ಅಂಕಣ? ಬಾಸ್ಕೆಟ್ಬಾಲ್ ಅಂಕಣ. ಉದ್ದ ಎಷ್ಟಿರುತ್ತೆ? ಎಷ್ಟು? ಅಗಲ ಎಷ್ಟಿರುತ್ತೆ? 15 ಗಟ್ಟಿಯಾಗಿರಬೇಕು. ಉದ್ದ ಎಷ್ಟು? ಅಗಲ ಎಷ್ಟು? ನಿಮಗೆ ಏನ್ ಕಾಣ್ತಿದೆ ಅಂಕಣ? ಅಂಕಣದಲ್ಲಿ ಇರುವಂತಹ ಎಲ್ಲಾ ಗೆರೆಗಳು ಏನಿದಾವೆ ಅದರ ಅಗಲ 5 ಸೆಂಟಿಮೀಟರ್ ಇರುತ್ತೆ. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಅರ್ಥ ಆಗುತ್ತಾ? ಅದನ್ನೇ ಸುತ್ತಳತೆ ಹಾಕಿಲ್ವಾ ಇಲ್ಲಿ? 3.60 ಮೀಟರ್. ಇದರ ಸುತ್ತಳತೆ ಏನಿದೆ? 3.60 ಮೀಟರ್. 3.60 ಅಂದ್ರೆ ಅಷ್ಟೇ. 3.6 1.80 ಅಂದ್ರೆ ಎಷ್ಟಾಗುತ್ತೆ? 180 180 ಎಷ್ಟು? 360. 3.60 ಮೀಟರ್ ಅಲ್ಲಿ 3.6 ಇದೆ. 3.60 ಅದು ಅರ್ಥ ಆಗತ್ತಾ? 3.06 ಅಂದ್ರೆ ಮಿಲಿಮೀಟರ್ ಆಗುತ್ತೆ ಅಥವಾ ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 60 ಮೀಟರ್ ಅಂತ ಏನಾಗುತ್ತೆ? 3 ಮೀಟರ್ 60 ಸೆಂಟಿಮೀಟರ್ ಅಂತೇಳಿ. ಗೊತ್ತಾಯ್ತಾ? ಈ ಏನು ಗೆರೆಗಳು ಕಾಣ್ತಿದಾವಲ್ಲ, ಗೆರೆಗಳೆಲ್ಲ ಎಷ್ಟು? 5 ಸೆಂಟಿಮೀಟರ್. ಎಲ್ಲ ಗೆರೆಗಳೆಲ್ಲ 5 ಸೆಂಟಿಮೀಟರ್ ಇರೋದನ್ನ ನಾವು ಕಾಣ್ತೀವಿ. ಗೊತ್ತಾಯ್ತಾ? ಯಾವ ಆಕಾರದಲ್ಲಿದೆ ಇದು? ಆಕಾರದಲ್ಲಿ ಇರುವಂತಹ ಅಂಕಣ ಬಾಸ್ಕೆಟ್ಬಾಲ್ ಅಂಕಣ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಲಕ್ಷ್ಮಣ? ಏನಾದ್ರೂ ಇದೆಯಾ? ಏನಿಲ್ಲ. ರೈಟ್, ಕೂತ್ಕೋ. ನೆಕ್ಸ್ಟ್ ಬರುವಂಥದ್ದು ಏನ್ ಬರುತ್ತಾ? ಸಲಕರಣೆಗಳಾಗಿರ್ಬೋದು. ಬ್ಲಾಕ್ ಬೋರ್ಡ್ ಇದೆ ತಾನೆ? ಬೋರ್ಡ್ ಹಾಕಿದಾರಲ್ವಾ? ಕಾಣಿಸ್ತಿದ್ಯಾ? ಎಷ್ಟಿದೆ? ಎಷ್ಟು? 1.80 ಜಾಳಿಗೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇದರ ಅಗಲ ಬೋರ್ಡಿನ ಅಗಲ ಎಷ್ಟು? 1.80 ಮೀಟರ್. ನಿಮಗೆ ಹಿಂಭಾಗದ ಅಲಗೆಯ ಚಿತ್ರವನ್ನು ಬಿಡಿಸಿ ಅಂತ ಹೇಳಿ ಕೇಳ್ಬೋದು ಅಲ್ವಾ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ?
ಲಂಬವಾಗಿ ತಗೊಂಡಾಗ ಎಷ್ಟಿದೆ 1.05 ಕಾಣಿಸ್ತಿದ್ಯಾ? ಇನ್ನು ಒಳಗಡೆ ಅಂತ ಕಾಣಿಸ್ತಿದ್ಯಾ? ಬಾಕ್ಸು ಹಿಂಭಾಗದಿಂದ ಅಲಗೇದಾಯ್ತು. ಒಳಗಡೆ ಹುಟ್ಟಿದೆ ತಾನೆ? ಎಷ್ಟಿದೆ ಇದು? ಎತ್ತರ ಎಷ್ಟು? ಎಲ್ಲ ಕಡೆ ನಾವು ತಗೊಂಡಾಗ ಏನಿದೆ 45 ಸೆಂಟಿಮೀಟರ್ ಅಲ್ವಾ? 0.45 ಸೆಂಟಿಮೀಟರ್. ಎರಡು ಕೂಡ 45 ಸೆಂಟಿಮೀಟರ್. ಇಲ್ಲೂ ಕೂಡ 45 ಸೆಂಟಿಮೀಟರ್. ಎತ್ತರ ಎಷ್ಟು ಬರುತ್ತಲ್ಲಿ ಮೇಲ್ಗಡೆ? 0.59 ಸೆಂಟಿಮೀಟರ್. ಗೊತ್ತಾಯ್ತಾ? 59 ಜೀರೋ ಅಂತೇಳಿ ಬಂದಾಗ ಮೀಟರ್ ಅಂತೇಳಿ ಬಳಸಬೇಕು. ಗೊತ್ತಾಯ್ತಾ? 0 ಅಂತೇಳಿ ಬಂದಾಗ ಮೀಟರ್ ಬಳಸ್ತೀವಿ. ನಾನು 0 ಇರ್ತೀನಿ. ನಾನು 59 ಸೆಂಟಿಮೀಟರ್. ಇದು 45 ಸೆಂಟಿಮೀಟರ್. ಕ್ಲಿಯರ್? ಇಲ್ಲೂ ಕೂಡ 45 ಸೆಂಟಿಮೀಟರ್ ಬಂತು. ಯಾವುದು? ಹೂಪ್ಸ್ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಮಾತ್ರ ಅಳತೆ. ಇಲ್ಲಿಂದ ಇಲ್ಲಿಗೆ 59 ಸೆಂಟಿಮೀಟರ್ ಇದೆ. ಇಲ್ಲಿ 45 ಸೆಂಟಿಮೀಟರ್. ಹೂಪ್ಸ್ ಏನಿದೆಯಲ್ಲ ಅದು ಕಾಣಿಸ್ತಿದೆಯಾ? ಬ್ಲಾಕ್ ಅಲ್ಲಿ ಫುಲ್ ಕಾಣ್ತಿದೆ ತಾನೆ? ಹಿಂಭಾಗದ ಅರಗೆ ಕಾಣ್ತಿದೆ. ಈ ಆಟ ಆಡ್ತಿದ್ದಾರೆ ತಾನೆ? ಆಟ ಆಡ್ತಿರುವಂತ ಸಂದರ್ಭದಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ. ಆಟ ಆಡ್ತಿದ್ದಾರೆ. ಇದು ಹಿಂಭಾಗದ ಅರಗೆ ಅಲ್ವಾ? ಹೂಪ್ಸ್ ಇದ್ರ ಮುಂದ್ಗಡೆ ನೋಡಿ. ಇಲ್ಲಿ ಏನು ಮಾರ್ಕ್ ಮಾಡಿದ್ದಾರೆ ಒಳಗಡೆ 45 ಸೆಂಟಿಮೀಟರ್ 59 ಸೆಂಟಿಮೀಟರ್ ಏನಿದೆಯಲ್ಲ ಬಾಕ್ಸ್, ಅಲ್ಲಿಂದ ನೋಡಿ ಮುಂದ್ಗಡೆ ಏನ್ ಮಾಡಿದ್ದಾರೆ? ತಗೊಂಡಿದ್ದಾರೆ ತಾನೆ? ಹೂಪ್ಸ್ ಆಗಿಬಿಟ್ಟು ಕೆಳಗಡೆ ರಿಂಗ್ ಅನ್ನ ಬಿಟ್ಟಿದ್ದಾರೆ. ಕಂಬದಿಂದ 1.20 ಮೀಟರ್ ನೋಡಿ. ಉದಾಹರಣೆ ನಿಮಗೆ ಇದು ಕಂಬ ಅನ್ಕೊಂಡ್ರಿ, ಕಾಣಿಸ್ತಿದ್ಯಾ? ಇದೇ ಕಂಬ. ಈ ಕಂಬದಿಂದ 1.20 ಮೀಟರ್ ಮುಂದ್ಗಡೆ ತಗೊಂಡ್ಬಿಟ್ಟು ಇದನ್ನ ನಾವೇ ಮಾಡಿರ್ತೀವಿ, ಹಾಕಿರ್ತೀವಿ. ಕಾಣಿಸ್ತಿದ್ಯಾ? ಕಂಬಕ್ಕೆ ಡೈರೆಕ್ಟ್ ಹಾಕಿರಲ್ಲ, ಅದಕ್ಕಿಂತ ಮುಂದೆ ಬಂದಿರುತ್ತೆ 1.20 ಮೀಟರ್. ಇಲ್ಲಿಂದ ನಾವು ನೆಲದಿಂದ ಅಳತೆ ಮಾಡಿದ ಮೇಲ್ಗಡೆ ರಿಂಗಿಗೆ ಎಷ್ಟಿರುತ್ತೆ? 3.05 ಮೀಟರ್ ಅಥವಾ 10 ಅಡಿ ಎತ್ತರದಲ್ಲಿ ನಾವು ಈ ಹೂಪ್ಸ್ ಇರೋದನ್ನ ಕಾಣ್ತೀವಿ. ಅರ್ಥ ಆಗುತ್ತಾ? ಕೆಳಗಿಂದ ಮೇಲೆ ಹೂಪ್ಸ್ ನ ಎತ್ತರ ಎಷ್ಟಿರುತ್ತೆ? 3.05 ಮೀಟರ್. ಎಷ್ಟು? ಅಡಿಗಳ ಲೆಕ್ಕದಲ್ಲಿ 10 ಅಡಿ ಎತ್ತರದಲ್ಲಿ ನಾವು ಆ ರಿಂಗ್ ಇರೋದನ್ನ ಕಾಣ್ತೀವಿ. ಇಲ್ಲಿ ಇದೇನು ಗೆರೆ ಇದೆಯಲ್ಲ, ಗೆರೆಯಿಂದ ಮುಂದ್ಗಡೆ ಅಥವಾ ಕಂಬದಿಂದ ಮುಂದ್ಗಡೆ 1.20 ಮೀಟರ್ ಮುಂದ್ಗಡೆ ಈ ಹೂಪ್ಸ್ ಇರೋದನ್ನ ಅಂದ್ರೆ ರಿಂಗ್ ಇರೋದನ್ನ ನಾವು ಕಾಣ್ತೀವಿ. ಬಾಸ್ಕೆಟ್ ನಾವು ಹಾಕ್ಬೋದು. ರೈಟ್? ಮತ್ತೇನಾದ್ರು ಡೌಟ್ಸ್ ಇದರಲ್ಲಿ? ಡೌಟ್ಸ್ ಏನಾದ್ರು ಇದೆಯಾ? ಇಲ್ಲ ತಾನೆ? ಕ್ಲಿಯರಾ? ರೈಟ್. ನೆಕ್ಸ್ಟ್ ನಾವು ಚೆಂಡಿಗೆ ಬರೋಣ. ಸಲಕರಣೆಗಳ ಪರಿಚಯಕ್ಕೆ ನಾವು ಬಂದಾಗ ಚೆಂಡು ಕಾಣಿಸ್ತಿದ್ಯಾ? ರೈಟ್. ಈ ಚೆಂಡನ್ನ ನಾವು ಚೆಂಡು ಯಾವ ಬಣ್ಣದಿದೆ? ಕೇಸರಿ ಬಣ್ಣದಿದೆಯಾ? ಕಾಣಿಸ್ತಿದೆಯಾ ಕೇಸರಿ ಬಣ್ಣ? ಕೇಸರಿ ಬಣ್ಣದಿದೆ ತಾನೆ? ನೆಕ್ಸ್ಟ್ ನೋಡ್ರಿ, ಕೇಸರಿ ಬಣ್ಣದ ನಾವು ಚೆಂಡನ್ನ ಕಾಣ್ತೀವಿ ಅಲ್ವಾ? ಈ ಚೆಂಡನ್ನ ನಾವು 1.80 ಮೀಟರ್ ಎತ್ತರದಿಂದ ಅಂದ್ರೆ 1 ಮೀಟರ್ 80 ಸೆಂಟಿಮೀಟರ್ ಎತ್ತರದಿಂದ ನಾವು ಚೆಂಡನ್ನು ಬಿಟ್ಟಾಗ ಅದು 1.20 ಇಂದ 1.40 ಎತ್ತರಕ್ಕೆ ಹುಟ್ಟಿಬೇಕು. 1.20 ಇಂದ 1.40 ಮೀಟರ್ ಎತ್ತರಕ್ಕೆ ಅದು ಹುಟ್ಟಿಬೇಕು. ಎಷ್ಟಿಂದ ಬಿಡ್ತೀವಿ? 1.80 ಮೀಟರ್ ಎತ್ತರದಿಂದ ನಾವು ಬಿಟ್ಟಾಗ 1.20 ಇಂದ 1.40 ಮೀಟರ್ ಎತ್ತರಕ್ಕೆ ಹುಟ್ಟಿದ್ರೆ ಈ ಬಾಲು ಆಟಕ್ಕೆ ಸರಿ ಇದೆ. ನಿಯಮ ಏನಿರುತ್ತೆ? 1.80 ಮೀಟರ್ ಇಂದ ನೀವು ಚೆಂಡನ್ನ ಕೆಳಗಡೆ ಆ ಚೆಂಡು ಹುಟ್ಟಿಬೇಕಲ್ವಾ? ಅದು 1.20 ಮೀಟರ್ ಇಂದ 1.40 ಮೀಟರ್ ತನಕ ಅದು ಹುಟ್ಟಿದ್ರೆ ಆಡಲು ಸರಿ ಇರುವಂತಹ ಚೆಂಡು ಯಾವುದು? ಬಾಸ್ಕೆಟ್ ಬಾಲ್. ಕ್ಲಿಯರಾ? ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ? ಚರ್ಮ ಅಥವಾ ರಬ್ಬರ್ ನಿಂದ ಮಾಡಿರ್ತಾರೆ. ಚರ್ಮ ಅಥವಾ ರಬ್ಬರ್. ಒಳಗಡೆ ಗಾಳಿ ತುಂಬಿದ ಒಂದು ಚೀಲ ಇರುತ್ತೆ ಅಲ್ವಾ? ರಬ್ಬರ್ ಅಥವಾ ಚರ್ಮದಿಂದ ತಯಾರು ಮಾಡಿರುವಂತಹ ಚೆಂಡು 1.80 ಮೀಟರ್ ಮೇಲಿಂದ ಹಾಕಿದ್ರೆ ಅದು 1.20 ಟು 1.40 ಮೀಟರ್ ಅದು ಹುಟ್ಟಿಬೇಕು. ಕ್ಲಿಯರಾ? ಮತ್ತೆ ಇದರ ಅಳತೆಗಳಿಗೆ ಬಂದ್ರೆ ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಬೇರೆ ಬೇರೆ ತೂಕದ್ದು ಸುತ್ತಳತೆ ಚೆಂಡಗಳನ್ನ ನೋಡ್ತೀವಿ. ನೋಡ್ರಿ, ಪುರುಷರಿಗೆ ನಾವು ನೋಡೋದಂದ್ರೆ 74.9 ಸೆಂಟಿಮೀಟರ್ನಿಂದ 78 ಸೆಂಟಿಮೀಟರ್ ಚೆಂಡಿನ ಸುತ್ತಳತೆ ಇರುತ್ತೆ. ಯಾರಿಗೆ?
ಪುರುಷರಿಗೆ 74.9 ಸೆಂಟಿಮೀಟರ್ನಿಂದ 78 ಸೆಂಟಿಮೀಟರ್ ಸುತ್ತಳತೆ ಚೆಂಡಿಂದ ಇರಬೇಕು. ಯಾರಿಗೆ? ಪುರುಷರಿಗೆ. ನೆಕ್ಸ್ಟ್ ನಾವು ತೂಕಕ್ಕೆ ಬಂದಾಗ 567 ಗ್ರಾಮ್ನಿಂದ 567 ಗ್ರಾಮ್ನಿಂದ 650 ಗ್ರಾಮ್ ಪುರುಷರಿಗೆ ಇರಬೇಕು. ನೆನಪಿರಲಿ, 74.9ರಿಂದ 78 ಸೆಂಟಿಮೀಟರ್ ಸುತ್ತಳತೆ, ಚೆಂಡಿನ ಸುತ್ತಳತೆ. ರೈಟ್? ಚೆಂಡಿನ ತೂಕ ಎಷ್ಟಿರಬೇಕು? 567ರಿಂದ 650 ಗ್ರಾಮ್ ಅದ್ರ ಒಳಗಡೆ ಇರಬೇಕು. ಇದು ಕನಿಷ್ಠ, ಇದು ಗರಿಷ್ಠ ತೂಕ. 567 ಗ್ರಾಮ್ಗಿಂತ ಕಡಿಮೆ ಇರಬಾರ್ದು, 650 ಗ್ರಾಮ್ಗಿಂತ ಹೆಚ್ಚಿಗೆ ಇರಬಾರ್ದು. ಅದ್ರ ಒಳಗಡೆ ಎಷ್ಟಾದ್ರೂ ಇರ್ಬೋದು. ಮತ್ತೆ ಕೇಳಿದ ಸರ್ 568 ಗ್ರಾಮ್ ಇರ್ಬೋದಾ ಸರ್, 640 ಗ್ರಾಮ್ ಇರ್ಬೋದಾ? ಇರ್ಬೋದು. ಆದ್ರೆ ಕನಿಷ್ಠ ಮತ್ತೆ ಗರಿಷ್ಠವನ್ನ ಮೀರಂಗಿಲ್ಲ. ರೈಟ್? ನೆಕ್ಸ್ಟ್ ಮಹಿಳೆಗೆ ಬಂದ್ರೆ 72.4ರಿಂದ 73.7 ಸೆಂಟಿಮೀಟರ್ ಚೆಂಡಿನ ಸುತ್ತಳತೆ ಅಲ್ವಾ? ನೆಕ್ಸ್ಟ್ ತೂಕಕ್ಕೆ ಬಂದ್ರೆ 510ರಿಂದ 57 ಗ್ರಾಮ್. ರೈಟ್? ಕ್ಲಿಯರಾ? ಮತ್ತೇನಾದ್ರು ಡೌಟ್ಸ್? ಏನಾದ್ರು ಡೌಟ್ಸ್ ಇದೆಯಾ? ನೋಡ್ರಿ, ಹಿಂಭಾಗದ ಹೊರಗೆ ಸಂಪೂರ್ಣವಾಗಿ ನಿಮ್ಗೆ ನಾನು ತೋರಿಸಿದ್ದೀನಿ ಅಲ್ವಾ? ಅದರ ಉದ್ದ ಹಿಂಭಾಗದ ಹೊರಗೆ ಹಾಕಿದ್ದಾನೆ 1.80. ನೆಕ್ಸ್ಟ್ ಲಂಬವಾಗಿ 1.05 ಇರುತ್ತೆ. ಇದಕ್ಕೆ ಯಾವ ಬಣ್ಣ ಹಾಕಿರ್ತಾರೆ? ಪಾರದರ್ಶಕ ವಸ್ತುವಿನಿಂದ ಮಾಡಿರೋದನ್ನ ಕಾಣ್ತೀವಿ. ಮತ್ತೆ ಇದಕ್ಕೆ ಬಿಳಿ ಬಣ್ಣ ಹಾಕಿರ್ತಾರೆ, ಕಾಂಟ್ರಾಸ್ಟ್ ಕಲರ್ ಕಾಣುವಂತಹ ಬಣ್ಣವನ್ನು ಹಾಕಿರ್ತಾರೆ. ಈ ಹರಗೆ ಒಳಗಿನ ಆಯತಾಕಾರ ಅಡ್ಡವಾಗಿ 59 ಇದೆ ತಾನೆ, 59 ಸೆಂಟಿಮೀಟರ್, ಲಂಬವಾಗಿ 45 ಸೆಂಟಿಮೀಟರ್ ಇರುತ್ತೆ ಅಲ್ವಾ? ಇದಕ್ಕೆ ನಾವು ಮುಖ್ಯವಾಗಿ ಗಡಿಯಾರಗಳು, ತಪ್ಪು ಸೂಚಿಸುವ ಫಲಕಗಳು, ಬಾಣದ ಗುರುತು ಹಾಗೂ ಅಂಕಪಟ್ಟಿಯ ಅವಶ್ಯಕತೆ ಇರೋದನ್ನು ಕೂಡ ನಾವು ಏನ್ ಮಾಡ್ತೀವಿ? ಕಾಣ್ತೀವಿ. ಕ್ಲಿಯರಾ? ಈ ಆಟ ನಡಿಬೇಕಾದ್ರೆ ಗಡಿಯಾರಗಳು ಬೇಕು, ತಪ್ಪು ಸೂಚಿಸುವ ಫಲಕಗಳು, ರೆಡ್ ಯೆಲ್ಲೋ ಕಾರ್ಡುಗಳು ಅಲ್ವಾ? ಇವೆಲ್ಲವುಗಳು ಕೂಡ ಏನಾಗಬೇಕು? ಆಟ ನಡೆಯುವಂಥ ಸಂದರ್ಭದಲ್ಲಿ ಬೇಕು. ಇದರ ಮುಂದಿನ ತರಗತಿಯಲ್ಲಿ ನಾವು ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಈಗ ಅರ್ಥ ಆಯ್ತಾ? ಅಂಕಣದ ಪರಿಚಯ ಆಯ್ತಾ? ಸಲಕರಣೆಗಳ ಪರಿಚಯ ಆಯ್ತಾ? ಇತಿಹಾಸ ಗೊತ್ತಾಯ್ತಾ? ರೈಟ್. ಇದನ್ನ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನೀಟಾಗಿ ನೀವು ಇದಕ್ಕೆ ಒಂದೆರಡು ಸರಿ ಓದ್ಕೊಂಡು ಬಂದಿರಬೇಕು. ನಾನು ಪ್ರಶ್ನೆಗಳನ್ನ ಕೇಳಿ ನಂತರದಲ್ಲಿ ಮುಂದೆ ಹೋಗ್ತೀನಿ. ಓಕೆ? ರೈಟ್.